ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಯಶುಗೌಡ ಯೂಟ್ಯೂಬ್ ಚಾನಲ್. ಏನು ಕ್ಲೀನಿಂಗ್ ಎಲ್ಲ ಮಾಡ್ತಾ ಇದ್ದೆ, ಹಂಗೆ ವಿಡಿಯೋ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡ್ತಾ ಇದ್ದೆ. ಆದರೂ ಎಷ್ಟೋ ದಿವಸ ಆಗಿದ್ದು ಇವೆಲ್ಲ ಅರೇಂಜ್ ಮಾಡಿಕೊಂಡು ಇವೆಲ್ಲ ಹಂಗಂಗೆ ತುಂಬಿ ಇಟ್ಟಿದ್ದೀನಿ. ಇವೆಲ್ಲನೂ ಇವತ್ತು ರೆಡಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನಮ್ಮಮ್ಮನೂ ಕ್ಲೀನ್ ಮಾಡ್ಕೊಡೋಕ್ಕೆ ಅಂತ ಹೇಳಿ ಬಂದಿತ್ತಲ್ಲ, ಹಂಗೆ ಅವರು ಇದ್ರಲ್ಲ. ನಂದು ಡ್ರೆಸ್ಸಿಂಗ್ ಟೇಬಲ್ ಕ್ಲೀನ್ ಮಾಡೋಣ ಅಂತ ಹೇಳಿ ಕ್ಲೀನ್ ಮಾಡ್ತಾ ಇದ್ದೀನಿ, ಎಲ್ಲನೂ ತೆಗಿಯೋಣ ಅಂತ ಹೇಳಿ. ಇಷ್ಟು ಧೂಳು ಆಗೈತೆ ಅಂದರೆ ಇವು ಮೊದಲು ಕ್ಲೀನ್ ಮಾಡಬೇಕು ಅನ್ನಿಸ್ತದಕ್ಕೆ ಕ್ಲೀನ್ ಮಾಡ್ತಾ ಇದ್ದೀನಿ. ಮಿರರ್ ಅಂತ ಹೇಳಂಗೆ ಇಲ್ಲ, ಯಾಕೆಂದ್ರೆ ನನ್ನ ಮಗ ಹೋಗಿ ಯಾವಾಗಲೂ ಹಿಂಗೆ ಕೈಯಲ್ಲಿ ಮುಟ್ತಾ ಇರ್ತಾನಲ್ಲ, ಅದಂತೂ ಸುಮ್ಮನೆ ಇವತ್ತಷ್ಟೇ ಸಿಟ್ಟದ. ನಾವು ಮತ್ತೆ ಸ್ಕೂಲಿಂದ ಬಂದ ತಕ್ಷಣ ಮುಗೀತದ್ರು ಮಿರರ್ ಕತೆ. ಅದು ಹಂಗೆ ಆಗುತ್ತೆ, ಅವನು ಹೋಗಲ್ಲಿ ಮುಟ್ತಾ ಇರ್ತಾನಲ್ಲ, ಹಂಗಾಗಿ ಇದಾಗಲ್ಲ. ತುಂಬಾನೇ ಧೂಳು ಎಲ್ಲಿಂದ ಬರುತ್ತೆ ಗೊತ್ತಿಲ್ಲ ಯಾವಾಗ್ಲೂ. ಇದ್ರೊಳಗಡೆ ಎಲ್ಲ ಬೀಡ್ಸ್ ಅವು ಇವು ಅಂತ ಏನೇನು ಇಟ್ಕೊಂಡಿದ್ದೀನಿ, ಪಿನ್ಸ್ಗಳು, ಬೀಡ್ಸ್ ಅಂತ ಹೇಳಿ. ಇದು ಕೂಡ ಸಖತ್ ಧೂಳು ಆಯ್ತು. ಅಷ್ಟು ಕ್ಲೀನ್ ಮಾಡ್ಬೇಕು ಇವತ್ತು ಎಲ್ಲ. ಒಂದು ದೊಡ್ಡ ಬಾಕ್ಸ್ ಐತಲ್ಲ, ಇದ್ರಲ್ಲಂತೂ ಧೂಳು. ಆಕ್ಚುಲಿ ನನ್ನ ಮನೇಲಿ ಏನು ಇಲ್ಲ ಅಂತ ಹೇಳಂಗಿಲ್ಲ, ಹಂಗೆಲ್ಲಾನು ತಗೊಂಡಿದ್ದೀನಿ. ಪ್ರೆಗ್ನೆಂಟ್ ಟೈಮಲ್ಲಿ ಏನೇನೋ ಬೇಜಾರಾಗ್ತಿರುತ್ತಲ್ಲ, ಅವಾಗ ಏನು ಮಾಡೋಕ್ಕೆ ಅಂತ ಕ್ರೋಶ ಹಾಕೋದೆಲ್ಲ ಕಲಿತೆ. ಮತ್ತು ಅಲ್ಲೇ ಹುಲ್ಲನ್ನೆಲ್ಲ ಹಾಕ್ತಾರಲ್ಲ ಕ್ರೋಶ, ಅದನ್ನು. ಮತ್ತು ಈ ಪೇಂಟ್ ತಗೊಬಂದೆ. ಪೇಂಟ್ ಬೇಜಾರಾದರೆ ಪೇಂಟಿಂಗ್ ಮಾಡೋಣ ಬಾಟಲ್ಗಳಿಗೆ, ಅದಕ್ಕೆ ಇದಕ್ಕೆ ಅಂತ ಹೇಳಿ. ಇವಾಗಂತ ಅವೆಲ್ಲನೂ ಮಾಡೋದಕ್ಕೆ ಟೈಮ್ ಇಲ್ಲ. ಇವಾಗ ನನ್ನ ಕೆಲಸ ಮಾಡ್ಕೊಳ್ಳೋಕ್ಕೆ ನನಗೆ ಟೈಮ್ ಕೊಡ್ಕೊಳ್ಳೋಕ್ಕೆ ಟೈಮ್ ಇಲ್ಲ. ಇವೆಲ್ಲ ಏನು ಮಾಡೋಣ, ಸದ್ಯಕ್ಕೆ ಇರೋದ ಕ್ಲೀನ್ ಮಾಡಿಕೊಂಡು ಅರೇಂಜ್ ಮಾಡಿಕೊಂಡ್ರೆ ಸಾಕಾಗೈತೆ. ಇದು ಎಲ್ಲ ವಾಶ್ ಮಾಡಬೇಕು. ಎಲ್ಲ ಧೂಳು ಇರ್ತವೆ ಎಲ್ಲ. ಹಂಗೆ ಇಲ್ಲಿ ಸಿಂಕ್ ಹತ್ರ ಬಿಟ್ರೆ ನಿಲ್ಲೂ ತೊಳಿಯೋಕೆ ಜಾಗ ಇಲ್ಲ, ಅದೇ ಹಿಂಸೆ. ಎಲ್ಲಾನು ಪಾತ್ರೆನೂ ಇಲ್ಲೇ ತೊಳಿಬೇಕು, ಬೇಡದವೆಲ್ಲನೂ ಇಲ್ಲೇ ತೊಳಿಬೇಕು, ಅದೇ ಹಿಂಸೆ. ಈ ಕಡೆ ಸೈಡಲ್ಲಿರೋದೆಲ್ಲನೂ ಕ್ಲೀನಾಗಿ ಒರೆಸಿದ್ದೀನಿ. ಬಟ್ ಇನ್ನು ಮಿರರು ಮತ್ತು ಈ ಕಡೆ ನನ್ನ ಮಗ ಕ್ರೈನ್ಸ್ ತಗೊಂಡು ಬರ್ದಿದ್ದಾನೆ ಎಲ್ಲನೂ. ಅದು ಯಾವ ಗ್ಯಾಪಲ್ಲಿ ಬರೀತೀನೋ ಅವನ್ನೇ ಒಬ್ರು ಕಾಯ್ಬೇಕು ಇವಾಗಂತೂ. ಈ ಕ್ರೈನ್ಸಲ್ಲಿ ಬರ್ದಿರೋದು ಎಷ್ಟು ಒರೆಸಿದ್ರು ಹೋಯ್ತಿಲ್ಲ. ಅದೇನ್ರಲ್ಲಿ ಒರೆಸ್ಬೋದು, ಏನರಲ್ಲಿ ಒರೆಸಿದ್ರು ಹೋಗುತ್ತೆ ಅಂತ ನಿಮ್ಗೇನಾದ್ರು ಗೊತ್ತಿದ್ರೆ ಹೇಳಿ. ನನಗೂ ಉಜ್ಜಿ ಸಾಕಾಯ್ತದು, ಹೋಯ್ತಿಲ್ಲ. ಎಷ್ಟು ನೀಟಾಗಿ ಕ್ಲೀನ್ ಮಾಡಿದ್ದೀನಿ. ಇವಾಗ ಎಲ್ಲಾನು ಜೋಡ್ಸೋಣ. ಗ್ಯಾಪಲ್ಲಿ ಹಂಗೆ ಹಾಲು ಕುಡಿತಾ ಇದ್ದೀನಿ. ಹಾಲು ಕುಡಿಯೋದೇ ಮರ್ತ್ಕೊಬಿಟ್ಟಿದೆ. ಕ್ಲೀನ್ ಮಾಡ್ಕೊಂಡು ನಮ್ಮಮ್ಮ ನೆನ್ಪು ಮಾಡ್ಕೊಂಡು ತಗೊಬಂದು ಕೊಟ್ಟರು ಹಾಲು ಕುಡಿಯೋದಕ್ಕೆ. ಅದನ್ನು ಕುಟ್ಕೊಂಡು ಕೆಲಸ ಮಾಡೋಣ ಅಂಥೇಳಿ ಫಸ್ಟ್ ಕುಡಿತಿದ್ದೆ. ಇದನ್ನ ಇವಾಗ ಬೇಸಿಗೆಲಿ ತರಿಸಿದ್ದೆ, ಸಖತ್ತು ಸೆಕೆ ಐತಿತ್ತಲ್ಲ, ಅದಕ್ಕೆ ಅಂಥೇಳಿ ಹಿಂಗೆ ಸುಮ್ಮನೆ ಇನ್ನು ಪ್ಲಾಸ್ಟರ್ ಮಾಡ್ತಾರಲ್ಲ ಆ ಥರ ಮಸ್ಕಿಟೋ ನೆಟ್ನ ತರಿಸಿದೆ. ನನ್ನ ಮಗ ಮಲ್ಕೊಂಡು ಆ ಗೋಡೆ ಪಕ್ಕ ಅದನ್ನ ಹರಿದು ಹಾಕವನೆ, ಕೂತ್ಕೊಂಡು ತೂತ ಮಾಡಿ ಹರಿದು ಹಾಕವನೆ. ಅಷ್ಟು ತೀಟೆ ಅವನೇ ಇವನಂತೂ. ಟಿಂಪು ಹುಡ್ತಾಗ್ಲಿಂದ ಈ ಬೆಡ್ ಪ್ರೊಟೆಕ್ಟರ್ ಅಂತೂ ತುಂಬ ಯೂಸ್ ಆಗೋಗೈತೆ. ಇದಕ್ಕೆ ಎರಡನೇದು ನಾನು, ಅವ್ನು 4 years. ಬಟ್ ಇದಕ್ಕೆ ನಾನು ಸೆಕೆಂಡ್ ಟೈಮ್ ಇದು ಯೂಸ್ ಮಾಡ್ತಿರೋದು. ಫಸ್ಟ್ನೇದು ಒಂದು 3 years ಬಂತು, ಇದು ಒಂದು ಮೇ ಬಿ 3 years ಬರುತ್ತೆ. ಹಾಸಿಗೆಗಂತೂ ನೀರನ್ನ ಅಬ್ಸರ್ವ್ ಮಾಡೋದಿಲ್ಲ, ಸುಮ್ಮನೆ ಮೇಲ್ಗಡೆ ಬೆಡ್ ಸ್ಪ್ರೆಡ್ ಮಾತ್ರ ಇದಾಗುತ್ತೆ ಅಷ್ಟೆ. ತುಂಬ ಯೂಸ್ಫುಲ್ ಆಗುತ್ತೆ. ಒಂದು 300 ಅಷ್ಟೇ ಅನಿಸುತ್ತೆ ಇದಕ್ಕೆ.
ಈ ರೋಲರ್ ಅಂತೂ ಹಿಡ್ದಿಸಿ ಊಟನೇ ಸೇರಲ್ಲ, ಹಂಗಾಗೈತೆ. ವಾಶ್ ಮಾಡೋಣ. ಅದಕ್ಕಿಂತ ನಂದು ಕೂಂಬಲ್ ಇತ್ತಿದ್ದು ಹಿಂದಗಡೆ ವಾಶ್ ಮಾಡೋದು ಅಂತ, ಅದನ್ನ ಇದಕ್ಕೂ ಯೂಸ್ ಮಾಡ್ಕೊತೀನಿ ವಾಶ್ ಮಾಡೋದಕ್ಕೆ ಹೇಳಿ. ತೊಳೆಯೋಣ. ಹಂಗಿದ್ದಿದ್ದು ಬ್ರಷ್ನ ಹಿಂಗೆ ಮಾಡೋಕ್ಕೆ 20 ಮಿನಿಟ್ಸ್ ಅಂತೂ ಟೈಮ್ ಹಿಡ್ದೈತೆ. ವೆರೈಟಿ ಆಫ್ ಕೊಂಬು. ಯಾವ ಕೊಂಬು ಬೇಕು ಹೇಳಿ, ಎಲ್ಲ ತಕ್ಕ ಕೊಂಬು ಹೋಗೈತೆ ನನ್ನ ಮನೇಲಿ. ಎಲ್ಲ ಕ್ಲೀನ್ ಮಾಡಾಗೈತೆ. ಇದಂತೂ ಒಂದು 15 ಇಯರ್ಸ್ ಆಗೈತೆ ಇದು ತಗೊಂಡು. ಒಂದು 12 ಇಯರ್ಸ್ ಆಗೈತೆ. 15 ಅಲ್ಲ 12 ಇಯರ್ಸ್ ಆಗೈತೆ. ಆವಾಗಲೇ ನನ್ನ ಜೊತೆನೇ ಇರ್ತಿದ್ದು. ನಾನು ಟೂರ್ಗೆ ಹೋಗಿದ್ದೆ ಸ್ಕೂಲಲ್ಲಿದ್ದಾಗ, ಹೈಸ್ಕೂಲಲ್ಲಿ. ಆ ಟೈಮಲ್ಲಿ ತಗೊಂಡಿದ್ದಿತ್ತು. ಫೈನಲಿ ಈ ರೀತಿ ಮಾಡಾಯ್ತು. ಆ ಮಿಸ್ ತಗೊಂಡಾಗ್ತೈತೆ. ಅದ್ರ ಜೊತೆಗೆ ಪೇಂಟ್ ಎಲ್ಲ ಕಿತ್ಕೊಂಡ್ ಬಂದೈತಿ. ಇದು ಇನ್ನೊಂದೇ ಬ್ಲಾಗ್. ಇದು ನಮ್ಮ ಡಿಂಪು ಸ್ಕೂಲಲ್ಲಿ ಅಕ್ಷರಾಭ್ಯಾಸ ಇಟ್ಟಿದ್ರು ಎಲ್ಲ ಮಕ್ಳಿಗೂ ಅಂತ ಹೇಳಿ. ನಾವು ಕೂಡ ಹೋಗಿ ಮಾಡ್ಸೋಕ್ಕಾಗಲಿಲ್ಲ ಅಕ್ಷರಾಭ್ಯಾಸ. ಸದ್ಯಕ್ಕೆ ಅವ್ರು ಮಾಡಿಸ್ತೀವಿ ಅಂತ ಹೇಳಿದ್ರಲ್ಲ, ಹಂಗಾಗಿ ನಾವು ಕೂಡ ಸುಮ್ಮನೆ ಆದ್ವಿ. ತುಂಬ ದೂರ ಪಾಪ ಕರ್ಕೊಂಡು ಹೋಗೋಕ್ಕಾಗೋದಿಲ್ವಲ್ಲ ಅಂತ ಹೇಳಿ ಸದ್ಯಕ್ಕೆ ಸ್ಕೂಲ್ ಅವರೇ ಮಾಡಿಸ್ತಿದ್ರಲ್ಲ, ಅದೇ ಖುಷಿ ಆಯಿತು. ಅದಕ್ಕೆ ಅಂತ ಹೇಳಿ ರೆಡಿ ಆಗ್ತಾ ಇದ್ದೆ ಹೋಗೋಣ ಅಂತ ಹೇಳಿ. ಸ್ಯಾರಿ ಟ್ರೆಂಡಿಂಗಲ್ಲಿ ಇತ್ತಲ್ಲ, ಹಂಗಾಗಿ ಇದನ್ನು ನಾನು ಫ್ಲಿಪ್ಕಾರ್ಟಲ್ಲಿ ತರಿಸ್ಕೊಂಡಿದ್ದೆ. ಬ್ಲೌಸು ಕೂಡ ರೆಡಿಮೇಡ್ ಬ್ಲೌಸೇ ತೊಗೊಂಡಿದ್ದೆ. ಯಾಕೆಂದರೆ ಅದ್ರ ಬ್ಲೌಸ್ ಬಂದಿತ್ತಲ್ಲ ಪೀಸು, ಅದು ನನ್ನ ಸೆರ್ಗ ಐತಲ್ಲ ಅದೇ ಥರ ಇತ್ತು. ಡಿಟೋ ಯೂನಿಫಾರ್ಮ್ ಕಾಣುತ್ತೆ. ಅದಕ್ಕೆ ಅಂತ ಹೇಳಿ ಬೇರೆ ಬ್ಲೌಸ್ ತೊಗೊಂಡೆ ನಾನು, ರೆಡಿಮೇಡೇ ಅದು. ನಾನು ಆಲ್ಟರ್ನೇಟ್ ಅದಕ್ಕೆ ಸ್ಲೀವ್ ಇತ್ತು, ಬಟ್ ಅದು ಸ್ಲೀವ್ ಹಾಕ್ಸಿದ್ರೆ ಹೆಂಗಾಗುತ್ತೆ ಅಂದರೆ ಡ್ರೆಸ್ಗಳಿಗೆ ಸ್ಲೀವ್ ಹಾಕಿಸ್ತೀವಲ್ಲ ಆ ಥರ ಆಗುತ್ತೆ. ಅದು ಬ್ಲೌಸ್ ಥರ ಅನಿಸಲ್ಲ ಅಂತೇಳಿ ನಾನು ಸ್ಲೀವ್ ಅಟ್ಯಾಚ್ ಮಾಡಿಸ್ಲಿಲ್ಲ. ನಾನು ಹೆಂಗೂ ಸ್ಲೀವ್ಲೆಸ್ ಯೂಸ್ ಮಾಡ್ತೀನಲ್ಲ, ಈಗ ನನಗೇನು ಅಂತ ಅನ್ಕಂಫರ್ಟೇಬಲ್ ಎಲ್ಲ ಏನು ಅನಿಸಲ್ಲ ಅಂತೇಳಿ ನಾನು ಹಾಕ್ಕೊಂಡೆ. ಫೈನಲಿ ಸ್ಕೂಲ್ ಹತ್ರ ಬಂದು ಆಲ್ರೆಡಿ ಬಂದಾದ್ಮೇಲೆ ತುಂಬ ಜನ ಆಲ್ರೆಡಿ ಬಂದೇ ಇದ್ದರು. ನಾವು ಹೋಗಿ ಜಾಯ್ನ್ ಆದ್ವಿ. ಪೂಜೆಗೆಲ್ಲ ರೆಡಿ ಮಾಡ್ಕೋತಾ ಇದ್ರು, ಎಲ್ಲ ವೇಟ್ ಮಾಡ್ತಾ ಇದ್ವಿ. ಲಾಸ್ಟ್ ಟೈಮು ಸ್ಯಾರಿ ಹಾಕೊಬನ್ನಿ ಅಂದಿದ್ರು, ಬಟ್ ನಾನು ಡ್ರೆಸ್ ಹಾಕೊಂಡೋಗಿದ್ದೆ. ಈ ಟೈಮು ಅಂದರೆ ಟ್ರೆಡಿಷ್ನಲ್ ವೇರ್ ಅಂತ ಹೇಳಿದ್ರು. ತುಂಬ ಜನ ಡ್ರೆಸ್ಗಳನ್ನೇ ಹಾಕೊಬಂದಿದ್ರು. ಕೆಲವೊಬ್ರು ಅಷ್ಟೇ ಸ್ಯಾರಿ ಹಾಕೊಂಡೋಗಿದ್ದು. ನಾನು ಕೂಡ ಸ್ಯಾರಿ ಹಾಕೊಂಡೋಗಿದ್ದೆ. ಸ್ವಲ್ಪ ಜನ ಡ್ರೆಸ್ಸು, ಕೆಲವೊಬ್ರು ಸ್ಯಾರಿ ಹಾಕೊಂಡ್ಬಂದಿದ್ರು. ಇದಾದಮೇಲೆ ಇನ್ನೊಂದೇನು ಖುಷಿಯಾದ ವಿಚಾರ ಅಂತಂದರೆ, ನಮ್ಮ ಈ ಸ್ಕೂಲ್ ಇರೋದು ಮುಸ್ಲಿಮರು ರೋಡಲ್ಲಿ, ಬೀದಿಲಿ. ಹಂಗಾಗಿ ಅವ್ರ ಮಕ್ಕಳು ಕೂಡ ತುಂಬ ಜನ ಇಲ್ಲೇ ಜಾಯ್ನ್ ಆಗಿದ್ರು. ಅವರು ಕೂಡ ಬಂದು ಅಕ್ಷರಾಭ್ಯಾಸ ಮಾಡಿಸ್ತಿದ್ದು ನೋಡಿ ನನಗೊಂದು ತುಂಬ ಖುಷಿ ಆಯಿತು. ಬಟ್ ಯಾವುದೇ ಭೇದ ಭಾವ ಇಲ್ದಲೆ ಅವರು ಕೂಡ ನಮ್ಮ ಜೊತೆನೇ ಕೂತ್ಕೊಂಡು ಅವ್ರ ಮಕ್ಳುಗಳಿಗೆ ಅಕ್ಷರಾಭ್ಯಾಸ ಮಾಡಿಸಿದ್ರು. ಆಮೇಲೆ ನಮ್ಮದನ್ನೇ ವೀಡಿಯೋ ಮಾಡ್ಕೊಳಕ್ಕಾಗ್ತಿಲ್ವಲ್ಲ ಅಂತೇಳಿ ಬೇರೆ ಯಾರಿಗೋ ಕೊಟ್ಟೆ, ಸ್ವಲ್ಪ ವೀಡಿಯೋ ಮಾಡಿಕೊಡಿ ಅಂತೇಳಿ. ಪಾಪ ಅವರು ಏನು ಅಂದಲೇ ಮಾಡಿಕೊಟ್ರು. ಇವತ್ತಿನ ಬ್ಲಾಗ್ ಇಲ್ಲೇ ಮುಗಿಸ್ತಾ ಇದ್ದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಂಗೆ ಸಬ್ಸ್ಕ್ರೈಬ್ ಆಗಿ ಫಸ್ಟು. ಥ್ಯಾಂಕ್ ಯು. ಬಾಯ್ ಆಲ್.